ಆದಿನಾರಾಯಣನ ನಾಭಿ ಕಮಲದ ಮೇಲೆ ಸ್ಥಿತವಾಗಿರುವುದು ಈ ಸತ್ಯಲೋಕ, ಅರ್ಥಾತ್ ನನ್ನದಾದ ಬ್ರಹ್ಮಲೋಕ. ಇಲ್ಲಿ ಸದಾ ಸೃಷ್ಟಿ ಕಾರ್ಯ. ಈ ಸೃಷ್ಟಿಶೀಲತೆ ಎನ್ನುವುದು ಸತ್ಯದ ಮೇಲೆ, ನಾರಾಯಣ ತತ್ವದ ಮೇಲೆ ಆಧಾರವುಳ್ಳದ್ದು ಎಂಬ ರಹಸ್ಯವನ್ನು ತೋರಿಸುವುದಕ್ಕೋ ಎಂಬಂತೆ ಈ ಕ್ರಿಯೆ ಸತತವಾಗಿ ಸಾಗ್ತಾ ಇದೆ. ಹೀಗಿರ್ತಾ ಇಲ್ಲಿ ಸೃಷ್ಟಿಯಾದ ಬಹಳ ಮುಖ್ಯವಾದ ಒಂದು ವಿದ್ಯೆ ಸಂಗೀತ. ರಾಗ ರಾಗಿಣಿಯರ ರೂಪದಲ್ಲಿ ಅದು ಸ್ಥಾಪಿತವಾಗಿತ್ತು. ಆದರೆ ಅದೇನು ಕೆಲವರ ಕೈಯಲ್ಲಿ ಸಿಕ್ಕಿ ರಾಗಗಳು ಬಹಳ ಪಾಡುಪಟ್ಟವು. ಶಸ್ತ್ರವೂ ಹಾಗೆ, ಶಾಸ್ತ್ರವೂ ಹಾಗೆ. ಬಳಸಲು ಗೊತ್ತಿಲ್ಲದವನ ಕೈಗೆ ಸಿಕ್ಕಿದ್ರೆ ಅದಕ್ಕೆ ಭಯವಾಗ್ತದಂತೆ, ನನ್ನನ್ನು ಇವನು ಹೆದರಿಸ್ತಾ ಇದ್ದಾನೆ, ದುರುಪಯೋಗ ಮಾಡ್ತಾನೆ ಅಂತ. ಹಾಗೆ ಆಯಿತು ರಾಗಗಳ ಸ್ಥಿತಿ. ಲೋಕದ ರಾಗವೂ ಕೆಟ್ಟಿತು, ಸಮತೋಲವೇ ಕೆಟ್ಟು ಹೋಯಿತು. ಆ ಕಾಲಕ್ಕೆ ಸಂಗೀತ ವಿದ್ಯೆಯಲ್ಲಿ ಪರಮೋಚ್ಚ ಸಿದ್ಧಿಯನ್ನು ಸಾಧಿಸಿದ ಆ ವರ ದಿವ್ಯ ಸಂಗೀತಗಾರನಾದ ಚಂದ್ರಚೂಡರನ್ನೇ ಕೇಳಿಕೊಂಡೆವು. ಅವನು ಮತ್ತೆ ಆ ರಾಗಗಳನ್ನು ಸರಿಯಾದ ಸ್ಥಿತಿಯಲ್ಲಿ ಹಾಡಿ ಅವುಗಳಿಗೂ ಬಿಡುಗಡೆಯನ್ನು ಒದಗಿಸಿ ಈ ಸಕಲ ವಿಶ್ವದಲ್ಲಿ ಸಮತೋಲವನ್ನು ಸ್ಥಾಪಿಸಿದ. ಹೀಗಿರುತ್ತಾ ಈ ಘಟನೆಯ ಪರಿಣಾಮವಾಗಿ ಮತ್ತೊಂದು ವಿಚಿತ್ರ ನಡೆಯಿತು. ಶಿವನ ಈ ಸಂಗೀತದ ಮಾಧುರ್ಯಕ್ಕೆ ಮನಸೋತ ಶ್ರೀಮನ್ನಾರಾಯಣ ಪರಮ ಸಂತೋಷದಿಂದ ನಯನ ವಾರಿಯನ್ನು ಸ್ರವಿಸಿದ. ಈ ಆನಂದ ಬಾಷ್ಪ ಅವನ ಕಾಲುಂಗುಷ್ಟದ ಮೇಲೆ ಬಿದ್ದು ಹರಿಯುತ್ತಾ ಬಂತು. ಅದನ್ನು ನಾನು ಕಮಂಡಲದಲ್ಲಿ ಸಂಗ್ರಹಿಸಿದೆ. ಹೀಗೆ ಹರಿಯ ಹರ್ಷ ಆತನ ನೇತ್ರದಿಂದ ಉದಿಸಿದರು. ಆ ಜಲ ಹರಿಯ ಪಾದದಿಂದ ಸಂಗ್ರಹಿಸಲ್ಪಟ್ಟದ್ರಿಂದ ಹರಿಪಾದೋದ್ಭವೇ ಗಂಗೆ ಎನ್ನುವ ಹೆಸರಿನಿಟ್ಟದ್ದಾಯಿತು. ಈ ಗಂಗೆಯ ಮೂಲಕ ಜಗತ್ತಿನಲ್ಲಿ ಬಹಳವಾದ ವಿಶೇಷವಾದ ಸಿದ್ಧಿ ಸಾಧನೆಗಳು ನಡೆಯುವುದಕ್ಕಿದೆ. ಈ ಘಟನೆಯಾಗಿ ಯುಗಗಳು ಕಳೆಯಿತು ನೋಡಿ. ಈ ಮಧ್ಯೆ ದೇವತೆಗಳು ಬಂದು ದೂರಿಟ್ರು, ಜಗತ್ತಿನಲ್ಲಿ ಗ್ರಾಮ್ಯ ವರ್ತನೆ ಹೆಚ್ಚುತ್ತಾ ಇದೆ, ಜಗತ್ತಿಗೆ ಸಂಸ್ಕಾರವನ್ನು ಕೊಡಬೇಕು. ಇದು ಕೇವಲ ಬೋಧನೆಯಿಂದ, ಶಾಸ್ತ್ರದಿಂದ ಆಗುವುದಿಲ್ಲ. ಪರೋಕ್ಷವಾಗಿ ಜಗತ್ತಿಗೆ ಬೋಧನೆಯನ್ನು, ಆಹ್ಲಾದವನ್ನು, ರಂಜನೆಯನ್ನು ಕೊಡತಕ್ಕಂತಹ ಒಂದು ಪ್ರಕಾರ ಬೇಕು ಅಂತ ದೇವತೆಗಳ ಈ ವಿನಂತಿಯನ್ನು ಮನ್ನಿಸಿ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಸಂಸ್ಕಾರವನ್ನು ಕೊಟ್ಟು ಜಗತ್ತಿನಲ್ಲಿ ಪರಿಷ್ಕಾರವನ್ನು ತರುವುದಕ್ಕೆ ಏನು ಮಾಡೋಣ ಅಂತ ಯೋಚನೆ ಮಾಡಿ 4 ವೇದಗಳನ್ನು ನೆನೆದು ವೇದಾಂಶಗಳನ್ನು ಆ 4ರಿಂದಲೂ ಸಂಗ್ರಹಿಸಿದೆ. ಋಗ್ವೇದದಿಂದ ಪಾಠ್ಯ, ಯಜುರ್ವೇದದಿಂದ ಅಭಿನಯ, ಸಾಮವೇದದಿಂದ ಗಾನ ಮತ್ತು ಅಥರ್ವವೇದದಿಂದ ರಸ, ಈ 4 ಜೋಡಿಸಿದ್ದಾಯಿತು. ಆದರೆ ಅಷ್ಟೇ ಸಾಕಾಗುವುದಿಲ್ಲ. ಸಾತ್ವತಿ, ಆರಭಟಿ, ಭಾರತಿ, ಕೈಶಿಕಿ ಎಂಬ 4 ವೃತ್ತಿಗಳನ್ನು ಅದಕ್ಕೆ ಸಂಯೋಜಿಸಿದ್ದಾಯಿತು. ಈಗ ನಾಟ್ಯ ವೇದ ಸಿದ್ಧವಾಯಿತು. ಅಂದ್ರೆ ಅರ್ಥಾತ್ ಪ್ರದರ್ಶನ ರೂಪವಾಗಿ
ಗಾನ, ಮಾತು, ನರ್ತನ, ವೇಷಭೂಷಣ, ಸುಂದರ ಕಥಾನಕ ಇವುಗಳಿಂದ ಕೂಡಿದಂತಹ ಕ್ರೀಡನೀಯಕ, ಅರ್ಥಾತ್ ಸುಲಭದ ಭಾಷೆಯಲ್ಲಿ ಆಟ. ಅದೇ ಕ್ರೀಡಿಸಲ್ಪಡುವಂತಹದ್ದು. ಅದರಲ್ಲಿ ಬಾಹ್ಯ, ಆಭ್ಯಂತರ ಅಂತ ಎರಡು ಪ್ರಯೋಗ. ಬಾಹ್ಯ ಅಂದ್ರೆ ಹೊರಗೆ ಬಯಲಿನಲ್ಲಿ ಆಡುವಂಥದ್ದು, ಆಭ್ಯಂತರ ಅಂದ್ರೆ ಮಂದಿರದಲ್ಲಿ ಆಡುವಂಥದ್ದು. ಈ ಎರಡೂ ರೂಪದಿಂದ ಎಲ್ಲ ಜನಗಳಿಗೆ ಈ ಕ್ರೀಡನೀಯಕ ಮುಟ್ಟಬೇಕು ಎನ್ನುವ ದೃಷ್ಟಿಯಿಂದ ವರತಪೋಬದ್ಧನನು ಈ ವಿದ್ಯೆಯಲ್ಲಿ ಅಗ್ರಮಾನ್ಯ ನಿಲ್ಲಿಸುವುದಕ್ಕೆ ಯೋಗ್ಯತೆ ಉಳ್ಳವನಾದಂತಹ ಭರತ ಮುನಿಯನ್ನು ನೇಮಿಸಿದ್ದೇನೆ. ಏನಂತೆ, ಹೇಗೆ ಸಿದ್ಧಗೊಳಿಸಿದ್ದಾನೆ? ಭರತಮುನಿಯನ್ನು ಮುಂದಿಟ್ಟು ಈ 4 ವೇದಗಳ ಅಂಶಗಳನ್ನು ಸಂಯೋಜಿಸಿದ ವಿಚಾರವನ್ನು ಚರ್ಚಿಸಿದಾಗ ಅವನಿಗೂ ಇತರ ಋಷಿಮುನಿಗಳಿಗೂ ಒಪ್ಪಿಗೆ ಆಯಿತು. ಇದರಲ್ಲಿ ವೇದಾಂಶಗಳಿದೆ, ಜಗತ್ತಿಗೆ ಸಂಸ್ಕಾರವನ್ನು ಕೊಡಬಲ್ಲ ಯೋಗ್ಯತೆ ಇದಕ್ಕೆ ಇದೆ ಅಂತ. ಹಾಗಾದ್ರೆ ದೇವತೆಗಳು ಕೇಳಿದ್ದಷ್ಟೇ ದೇವೇಂದ್ರನ ನೇತೃತ್ವದಲ್ಲಿ ನಮಗೊಂದು ಕ್ರೀಡನೀಯಕ ಬೇಕು ಅಂತ. ಆದ್ರೆ ಈ ನಾಟ್ಯವೇದದ ಮೂಲಕವಾಗಿ ಕೇವಲ ಸಿದ್ಧಾಂತ ಮಾತ್ರ ಸೃಷ್ಟಿಯಾಯಿತು, ಅದರ ಪ್ರಯೋಗ ಆಗಲಿಲ್ಲ. ಪ್ರಯೋಗ ಮಾಡಿದರೆ ತಾನೇ ಗೊತ್ತಾಗುವುದು. ಅದಕ್ಕಾಗಿ ಒಂದು ನಾಟ್ಯಭವನದ ನಿರ್ಮಾಣ ಆಗಬೇಕಾಗಿದೆ. ನಿರ್ಮಿತವಾದಂತಹ ಈ ನಾಟ್ಯ ಮಂದಿರವು ಭುವನ ಮೋಹಕವೇ ಹೌದು. ಅದರಲ್ಲಿ ಪ್ರಯೋಗಿಸಲ್ಪಡುವ ನಾಟಕವೂ ಭುವನ ಮೋಹಕವಾಗಬೇಕು. ಅದರಂತೆ ಭರತಮುನಿ ಲಕ್ಷ್ಮೀ ಸ್ವಯಂವರವನ್ನು ಸಂಯೋಜಿಸಿದ್ದಾನೆ. ಅದರಲ್ಲಿ ಲಕ್ಷ್ಮಿಯ ಪಾತ್ರಕ್ಕೆ ಹರಿಪಾದೋದ್ಭವಿಯಾದ ಗಂಗೆಯನ್ನೇ ನಿಯೋಜಿಸಿದ್ದಾನೆ. ಆಗಲಿ, ಸಾಗಲಿ, ನಾಟಕ ಸಾಗಲಿ.
ಮಹಾಲಕ್ಷ್ಮಿಯಾಗಿ ರಂಗಪ್ರವೇಶ ಮಾಡುವಂತಹ ಭಾಗ್ಯ ಈ ಗಂಗೆಗೆ ಒದಗಿತ್ತಲ್ಲ, ಅದಕ್ಕಾಗಿ ನಾನು ಹೆಮ್ಮೆ ಪಡ್ತೇನೆ. ಲೋಕಮಾತೆಯಾದಂತಹ ಮಹಾಲಕ್ಷ್ಮಿಯ ಪಾತ್ರವನ್ನು ವಹಿಸಿದ್ದರಿಂದಲೇ ಬಹಳ ಎಚ್ಚರಿಕೆಯಿಂದ ಅಲಂಕರಿಸಿಕೊಂಡಿದ್ದೇನೆ. ಸರ್ವಾಲಂಕಾರ ಭೂಷಿತೆಯಾಗಿ ರಂಗಪ್ರವೇಶ ಮಾಡಿದ್ದೇನೆ. ಚಿತ್ರಗುಪ್ತಾದಿಗಳ ಸಂಗೀತದ ಮೃದುವಾದಂತಹ ಧ್ವನಿ, ಅದಕ್ಕೆ ಸರಿಯಾಗಿ ನನ್ನ ನೂಪುರಗಳು ಸದ್ದನ್ನು ಮಾಡುತ್ತಾ ಸೀರೆಯ ನೆರಿಗೆಯನ್ನು ಚಿಮ್ಮಿಸುತ್ತಾ ಕುಣಿಯುತ್ತಾ ಇದ್ದೇನೆ. ಏನಂತೆ? ಓಹೋ ಹೋ ಹೋ, ಯಾವನೋ ಒಬ್ಬ ವ್ಯಕ್ತಿ, ಅವನೇ ಇರಬೇಕು, ನನ್ನತ್ತಲೇ ವಿಶೇಷವಾದಂತಹ ದೃಷ್ಟಿಯನ್ನು ಬೀರುತ್ತಾ ಇದ್ದಾನೆ. ದೃಷ್ಟಿಯನ್ನು ಬೀರುವುದು ಮಾತ್ರವಲ್ಲ, ತನ್ನ ದೃಷ್ಟಿಯಿಂದ ನನ್ನ ಸೆರೆ ಹಿಡಿಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಅಂತ ಕಾಣಿಸ್ತಾ ಉಂಟು. ನನಗೂ ಯಾವುದೋ ಕಾಣದಂತಹ ಒಂದು ಆಕರ್ಷಣೆ ಅವನತ್ತ ನನ್ನನ್ನು ಸೆಳೆಯುತ್ತಾ ಉಂಟು. ಇರಲಿ, ಹಾಗೆಯೇ ಅವನ ಕಡೆಗಣ್ಣ ನೋಟಕ್ಕೆ ನನ್ನ ಕುಡಿಗಣ್ಣ ನೋಟವನ್ನು ಬೆರೆಸಿ, ಅವನ ಕಿರುನಗೆಗೆ ನನ್ನದ್ದಾದಂತಹ ನಗೆಯನ್ನು ಬೆರೆಸಿ, ಶೃಂಗಾರ ರಸವನ್ನೇ ಪ್ರಧಾನವಾಗಿಟ್ಟುಕೊಂಡು ನರ್ತಿಸ್ತೇನಂತೆ ನರ್ತಿಸ್ತೇನೆ. ಮಹಾವೀಶರಾದಂತಹ ನಾನು ಪುಣ್ಯಾವಶೇಷದಿಂದ ಇಂದು ಈ ಸತ್ಯಲೋಕದಲ್ಲಿ ಬದುಕಿದ್ದು ನಿಜಕ್ಕೂ ಸಾರ್ಥಕವಾಯಿತು ಅಂತ ಕಾಣುತ್ತಾ ಇದೆ. ಅಂತಹ ಸೌಂದರ್ಯವನ್ನು ಕಾಣುವಂತಹ ಭಾಗ್ಯ ಇಂದು ನನಗೆ ಲಭ್ಯವಾಯಿತು. ನಿಜಕ್ಕೂ ಇಂತಹ ಸೌಂದರ್ಯವನ್ನು ಕಾಣಬೇಕಿದ್ರೆ 2 ಕಣ್ಣುಗಳು ಸಾಲದು. ಆದರೆ ಇಲ್ಲಿದ್ದಂತಹ ದೇವತೆಗಳು, ಋಷಿಮುನಿಗಳು ತಮ್ಮ ಕಣ್ಣುಗಳನ್ನೇ ಮುಚ್ಚುತ್ತಾ ಇದ್ದಾರೆ. ಅವರ ದೌರ್ಭಾಗ್ಯ. ನಾವು ಕಂಡಂತಹ ಈ ಸೌಂದರ್ಯವನ್ನ ಮತ್ತೂ ಕಾಣಬೇಕು ಅಂತ ಅನಿಸ್ತಾ ಇದೆ. ಅವಳ ಸೆರಗದು ಜಾರಿ ಹೋಗಿದೆಯಲ್ಲ, ಎಂತಹ ಸೌಂದರ್ಯ, ಎಂತಹ ಸೌಂದರ್ಯ! ಏನಿದು ವಿಕೃತಿ! ರಸಾಸ್ವಾದಕನಾಗಬೇಕಾದ ಪ್ರೇಕ್ಷಕ ಕಾಮುಕನಾಗ್ತಾ ಇದ್ದಾನೆ. ನಟಿಸಬೇಕಾದವಳು ನೈಜತೆಗೆ ಬಂದಿದ್ದಾಳೆ. ಗಂಗೆ, ಇದೇ ಅಭಿನಯ? ನಾಟ್ಯ ವೇದಕ್ಕೆ ನೀನು ಮಾಡುತ್ತಿರುವುದು ಅಪಚಾರ. ಅಭಿನಯ ನಿಜವಾಗಬಾರದು. ನಿನ್ನನ್ನು ನೋಡಿದರೆ ನಿನ್ನದೇ ಮದುವೆ ಅಂತಿದೆ. ಇದು ನಿನ್ನ ವಿವಾಹವಲ್ಲ, ಲಕ್ಷ್ಮೀ ಸ್ವಯಂವರದ ಅಭಿನಯ. ಪಾವಿತ್ರ್ಯದ ಭಾವನೆಯನ್ನು ಬಿಟ್ಟು ನಾಟ್ಯವೇದದ ಘನವಾದ ಸಂಸ್ಕಾರವನ್ನು ಬದಿಗೊತ್ತಿ ಯಾವುದೋ ಆಕರ್ಷಣೆಗೆ ಒಳಗಾದವಳಂತೆ ವರ್ತಿಸ್ತಾ ಇದ್ದಿ. ಇದಕ್ಕೆ ನಿನಗೆ ತಕ್ಕ ಶಾಸ್ತಿ ಆಗಬೇಕಾದದ್ದು ಅಗತ್ಯ. ಎಲ್ಲ ಮಹಾವಿಷ! ಸತ್ಯಲೋಕಕ್ಕೆ ಪ್ರವೇಶ ಮಾಡಿದ ದಿವ್ಯ ಜೀವ ನೀನು ಎಂಬ ಬಗ್ಗೆ ವಾತ್ಸಲ್ಯವಿತ್ತು. ಈ ಹಂತಕ್ಕೆ ನೀನು ಬಂದ ಮೇಲೆ ಈ ಪತ್ರವನ್ನು ಹೊಂದುತ್ತಿ ಅಂತ ನಾನು ಗ್ರಹಿಸಿರಲಿಲ್ಲ. ರಸಿಕತನ ಬೇರೆ, ಕಾಮುಕತನ ಬೇರೆ. ಪ್ರದರ್ಶನದಲ್ಲಿ ವಿಕಾರ ಉಂಟಾದಾಗ ಮುಖವನ್ನು ತಿರುಗಿಸುವುದು ಬಿಟ್ಟು ಆಚೆಗೆ ದಿಟ್ಟಿಸ್ತಾ ಇರುವುದನ್ನು ನೋಡಿದ್ರೆ ನಿಮ್ಮಿಬ್ಬರಲ್ಲಿಯೂ ಪ್ರಕೃತಿಯ ಅಂಶ ಹೆಚ್ಚಾಗಿದೆ. ನಟನೆಯ ಅರ್ಹತೆಯು ಅವಳಲ್ಲಿಲ್ಲ, ರಸಿಕನ ನಿಜವಾದ ಅರ್ಹತೆಯು ನಿನ್ನಲ್ಲಿಲ್ಲ. ಹಾಗಾಗಿ ನೀವಿಬ್ಬರೂ ಭೂಲೋಕಕ್ಕೆ ಪತನ ಹೊಂದಬೇಕಾದ್ದು, ಅಲ್ಲಿ ಸಂಸಾರಿಗಳಾಗಿ ಈ ವಾಸನೆಯನ್ನು ಅನುಭವಿಸಬೇಕಾದ್ದು. ಇದು ವಿಧಿಯ ವಿಧಿ, ಇದು ನಿಮಗೆ ಶಾಪ. ದೇವಾ,
ಸತ್ಯ ಲೋಕದಲ್ಲಿ ಇರುವಂತಹ ಭಾಗ್ಯವನ್ನು ಪಡೆದಂತಹ ವ್ಯಕ್ತಿಗಳು ನಾವು. ಆದರೆ ಇಂದು ನೀವು ಪುನಃ ಭೂಮಿಯಲ್ಲಿ ಹುಟ್ಟಬೇಕು ಎಂಬುದಾಗಿ ಹೇಳಿದರೆ ಪುನಃ ಆ ನರಕಕ್ಕೆ ನಮ್ಮನ್ನು ತಳ್ಳುತ್ತೀರಾ ಸ್ವಾಮಿ? ಬ್ರಹ್ಮದೇವ, ಜಗಜ್ಜನಕರು ನೀವು. ಗಂಗೆಯ ಉದ್ಭವದ ಅಂದಿನಿಂದ ಇಂದಿನವರೆಗೆ ಗಂಗೆಯ ನಡವಳಿಕೆ ಏನು, ಈ ಕ್ಷಣದವರೆಗೆ ಗಂಗೆಯು ನಡೆದುಕೊಂಡು ಬಂದಂತಹ ದಾರಿ ಯಾವುದು, ಇದೆಲ್ಲವನ್ನು ಅರಿತವರಾಗಿ ಅರೆಕ್ಷಣಕ್ಕೆ ವಿಚಲಿತ ಮನಸ್ಕಳಾದಂತಹ ಗಂಗೆಗೆ ಇಂತಹ ಘೋರವಾದಂತಹ ಶಾಪವನ್ನು ಕೊಡಬಹುದೇ ಕರುಣಾಳುವೆ? ಅರ್ಥಾತ್ ಈ ಶಾಪದಿಂದ ನಿಮಗೆ ಕ್ಷಮೆ ಬೇಕು. ಹೌದು. ಮಹಾಭಿಷೇಕ್ ಮಹಾರಾಜ, ದೇವ, ಗಂಗಾದೇವಿ, ದೇವ, ಈ ಶಾಪದ ಹಿಂದೆ ಒಂದು ಸತ್ಸಂಕಲ್ಪ ಇದೆ ಅಂತ ತಿಳಿದುಕೊಳ್ಳಿ. ನೀವಿಬ್ಬರು ಗಂಡ ಹೆಂಡರಾಗಿ ಭೂಲೋಕದಲ್ಲಿ ಜನ್ಮವೆತ್ತಿ ಮುಂದುವರಿಯುವ ಕಾಲಕ್ಕೆ ಮುಂದೆ ಕಥೆಯೊಂದು ನಡೆಯುವುದಕ್ಕಿದೆ. ಸರಿಯಾದ ಕಾಲದಲ್ಲಿ ನಿಮ್ಮ ಸಂಸಾರ ವಿಚ್ಛೇದನವೂ ಆಗಲಿದೆ, ದಾಂಪತ್ಯ ಪ್ರತ್ಯೇಕಗೊಳ್ಳುವುದಕ್ಕಿದೆ. ಅದಕ್ಕೆ ಸರಿಯಾದ ಸೂಚನೆಯನ್ನು ನಾನು ಪರೋಕ್ಷವಾಗಿ ನಿಮಗೆ ಕೊಡ್ತೇನೆ, ಚಿಂತಿಸದಿರಿ. ಮಾತ್ರವಲ್ಲ, ವಸಿಷ್ಠ ಶಾಪದಿಂದ ಭೂಲೋಕದಲ್ಲಿ ಜನಿಸಬೇಕು ಎನ್ನುವ ನಿರ್ಬಂಧಕ್ಕೆ ಒಳಗಾಗಿರುವ ಅಷ್ಟವಸುಗಳು ಪುಣ್ಯ ಗರ್ಭವೊಂದಕ್ಕಾಗಿ ಕಾಯುತ್ತಾ ಇದ್ದಾರೆ. ಅವರೂ ನಿನ್ನ ಮಕ್ಕಳಾಗಿ ಹುಟ್ಟಿ ಅವರಲ್ಲಿ 7 ಜನ ಕೂಡಲೇ ಹಿಂದೆ ಬರುವವರಿದ್ದಾರೆ. ಮತ್ತೊಬ್ಬನು ಲೋಕದಲ್ಲಿ ಮಹದ್ ವ್ಯಕ್ತಿಯಾಗಿ ಬೆಳೆಯುವುದಕ್ಕಿದ್ದಾನೆ. ಇದೆಲ್ಲ ನಿಮಗೆ ಮುಂದೆ ಅನುಭವಕ್ಕೆ ಬರುತ್ತದೆ. ಆದರೆ ಇದನ್ನು ಶಾಪ ಅಂತ ತಿಳಿದುಕೊಳ್ಳಬೇಡಿ. ಬ್ರಹ್ಮನ ಸಂಕಲ್ಪದಲ್ಲಿ ನೀವು ನನ್ನ ಮೂಲಕವಾಗಿ ಆಗಬೇಕಾದ ಕೆಲಸ ಇದು ಎಂಬುದನ್ನು ತಿಳಿದುಕೊಂಡು ಇದಕ್ಕೆ ಉಪಕರಣಗಳಾಗಿ ವರ್ತಿಸಿ ನಿಮಗೆ ಶುಭವಾಗುತ್ತದೆ. ಮುಂದೆ ನೀವು ಸತ್ಯಲೋಕಕ್ಕೆ ಬರುವುದಕ್ಕಿದೆ. ಹೋಗಿ ಬನ್ನಿ, ಹೋಗಿ ಬನ್ನಿ. ಮಹಾಪ್ರಸಾದ.
ಹರಿಯುತ್ತಿದ್ದಂತಹ ನನ್ನನ್ನು ಆಕರ್ಷಿಸಿದ್ದು ನನ್ನ ತಡಿಯಲ್ಲಿ ಮಂಡಿತನಾದಂತಹ ವ್ಯಕ್ತಿಯ ಆಕರ್ಷಕವಾದಂತಹ ವ್ಯಕ್ತಿತ್ವ. ಆದ್ದರಿಂದ ಸ್ತ್ರೀಯಾಗಿ ರೂಪ ತಳೆದು ಮೇಲೆ ಬಂದಿದ್ದೇನೆ. ಬಹುಶಃ ಅವನೇ ಇರಬೇಕು, ವಿಧಿ ಸಂಕಲ್ಪದಂತೆ ಬಂದಿರಬೇಕು. ನೇರವಾಗಿ ಹೋಗಿ ಅವನ ಬಲತೊಡೆಯನ್ನೇರಿ ಕುಳಿತುಕೊಳ್ತೇನೆ. ಮಹಾನುಭಾವ, ಯಾಕೋ ನನಗೆ ಆಶ್ಚರ್ಯವಾಗುತ್ತಾ ಇದೆ. ನಾನು ಕುಳಿತಿರುವ ಈ ಸಮಯದಲ್ಲಿ ನನ್ನ ಬಲತೊಡೆಯನ್ನೂ ಬಂದು ಏರಿದೆಯಲ್ಲ ನೀನು? ನಿನ್ನನ್ನು ಆಶ್ರಯಿಸಿ ಬಂದೆ. ನನ್ನನ್ನು ಆಶ್ರಯಿಸಿ ಬಂದೆ. ನೀನು ಆಶ್ರಯಿಸುವುದಂದ್ರೆ ಯಾವ ರೀತಿ ಅಂತ ಅರ್ಥವಾಗಿಲ್ವಲ್ಲ? ಸರಿ, ಅಂತೂ ನಿನ್ನ ಮನಸ್ಸಿನ ಅಭಿಪ್ರಾಯ ನನಗೆ ಈಗ ಅರ್ಥವಾಯಿತು. ನಿನ್ನ ಮನಸ್ಸಿನ ತೂಲ ನಾನು ಅರ್ಥೈಸಿಕೊಂಡೆ. ನನ್ನನ್ನು ನೀನು ವರಿಸಲಿಕ್ಕಾಗುವುದಿಲ್ಲವಮ್ಮ. ಯಾಕಂದ್ರೆ ನನ್ನನ್ನು ವರಿಸುವವಳೇ ನೀನು ಆಗಿರುತ್ತಿದ್ದರೆ ನನ್ನ ಎಡೆ ತೊಡೆಯಲ್ಲಿ ನೀನು ಕುಳಿತುಕೊಳ್ಳಬೇಕಾಗಿತ್ತು. ವಿಧಿ ಸಂಕಲ್ಪ. ಬಲ ತೊಡೆಯಲ್ಲಿ ಕುಳಿತುಕೊಳ್ಳುವವಳು, ಕುಳಿತುಕೊಂಡವಳು ಸೊಸೆಯೋ ಮಗಳೋ ಆಗಬೇಕು, ವಿನಃ ಹೆಂಡತಿಯಾಗಲಾರಳು. ಆದ್ದರಿಂದಲಾಗಿ ವಿಧಿ ಸಂಕಲ್ಪ ಹೀಗಿದ್ದ ಕಾರಣ ನೀನು ನನ್ನ ಮಗನಾದ ಶಂತನುವನ್ನೇ ವರಿಸಲು ಯೋಗ್ಯನೇ ಹೊರತು ಮತ್ಯಾವುದು ಅಲ್ಲ. ಆತ ನಿನ್ನನ್ನು ವರಿಸ್ತಾನೆ. ಯಾವಾಗ, ಹೇಗೆ ಎಂಬುದನ್ನು ನೀವು ನೋಡಿಕೊಳ್ಳಿ, ಆಲೋಚನೆ ಮಾಡಿಕೊಳ್ಳಿ. ನಮ್ಮ ಪಿತೃಮಹಾಶಯರು ಪ್ರತೀಪ ಮಹಾರಾಜರು ಚಂದ್ರವಂಶಕ್ಕೆ ಪ್ರದೀಪರಾಗಿ ಮೆರೆದವರು. ಬಹುಶಃ ಈಗ ನನಗೆ ಅನ್ನಿಸ್ತದೆ, ನನ್ನ ಅಣ್ಣ ಒಬ್ಬ, ತಮ್ಮನೊಬ್ಬ, ನಾನು ಮಧ್ಯಮ ಪುತ್ರ ನಮ್ಮ ತಂದೆಯವರಿಗೆ. ಬಹುಶಃ ನನ್ನ ಬಗ್ಗೆ ವಿಶೇಷವಾದಂತಹ ಆಸಕ್ತಿ ಇದ್ದದ್ರಿಂದ ಅವರು ಮನಸ್ಸಿನಲ್ಲಿ ಎಣಿಸಿದ್ದನ್ನು ಮಾಡದೇ ಹೋದರೋ ವಾನಪ್ರಸ್ಥಕ್ಕೆ. ಇಲ್ಲದಿದ್ರೆ ಪಟ್ಟಾಭಿಷೇಕ ನನಗೆ ಮಾಡಿ ಅವರು ಹೋಗಬಹುದಾಗಿ. ಹಾಗೆ ಮಾಡಲಿಲ್ಲ. ಕೊನೆಯವರೆಗೂ ಆಲೋಚನೆಯಲ್ಲೇ ಇದ್ದರವರು. ಬಹುಶಃ ನಮ್ಮ ಅಣ್ಣನಿಗೆ ಏನೋ ಸುಳಿವು ಸಿಕ್ಕಿತೋ. ಅಂತೂ ಒಂದು ದಿನ ಯಾರಲ್ಲಿಯೂ ಹೇಳದೆ ಕೇಳದೆ ವಿರಕ್ತನಂತೆ ಹೊರಟು ಬಿಟ್ಟ. ಆಮೇಲೆ ಬಾಲ್ಯಕನೂ ಹೇಳಿದ, ನನಗೇನಾದರೂ ಇದ್ರೆ ಕೊಟ್ಟು ಬಿಡಿ ಅಂತ. ತಂದೆಯವರೇ, ಇದಕ್ಕೆ ಪ್ರತಿಕ್ರಿಯೆ ಪಿತೃಮಹಾಶಯರು ಏನೂ ಮಾಡಲಿಲ್ಲ. ಹಾಗಾಗಿ ಹಿರಿಯಣ್ಣ ದೇವಾಪಿ ವೈರಾಗ್ಯದಿಂದಲೋ ಅಥವಾ ಮಾನಸಿಕ ಕ್ರೋಧದಿಂದಲೋ ಯಾವುದೋ ಕಾರಣಕ್ಕಾಗಿ ಹೇಳದೆ ಹೋಗಿದ್ದ. ಅವ ಹೋದ ಬೆನ್ನಿಗೆ ನನ್ನ ತಮ್ಮನಾದಂತಹ ಬಾಲ್ಯಕ ನನಗಿದ್ದದ್ದನ್ನು ಕೊಟ್ಟು ಬಿಡಿ ಅಂತ ಹೇಳಲು ಹೋಗಿದ್ದಾನೆ. ನಿತ್ಯ ನನ್ನ ತಲೆಯಲ್ಲಿ ಸುಳಿಯುತ್ತಾ ಇರೋದು ಇದು. ಯಾಕೆ ಹೇಗೆ ಯಾರಿಗೊತ್ತು? ಬಹುಶಃ ನಮ್ಮ ವಂಶದ ಹಿಂದಿನ ಚರಿತ್ರೆ ನೋಡುವಾಗಲೇ ನನಗೆ ಚಂದ್ರವಂಶ, ಚಂದ್ರನಿಗೆ ವೃದ್ಧಿ ಕ್ಷಯ ಇದ್ದ ಹಾಗೆ. ಒಮ್ಮೆ ನಮಗೆ ಶುಕ್ಲ ಪಕ್ಷ,
ಅದರ ತುತ್ತದಿದ್ದ ಮತ್ತೆ ಕೃಷ್ಣ ಪಕ್ಷದ ಪ್ರಾರಂಭ. ದೇವಲೋಕದಲ್ಲಿ ಇಂದ್ರ ಇಲ್ಲ ಅಂತ ಆಗುವಾಗ ಇಂದ್ರನಾಗಲಿಕ್ಕೆ ನಮ್ಮ ವಂಶದವರೇ ಬೇಕು. ಹಾಗೆಂತ ಊರಿನಲ್ಲಿ ಮಾಡಬಾರದ ಮಾಡಲಾಗದ ಅನ್ಯಾಯವನ್ನು ಮಾಡಿದವರು ಎಲ್ಲಿದ್ದಾರೆ ಅಂತ ಹೇಳಿದರೂ ನಮ್ಮ ವಂಶದಲ್ಲಿದ್ದಾರೆ. ಒಂದು ವಿಚಿತ್ರತರವಾದಂತಹ ವಂಶವಾಗಿ ಪರಿಣಮಿಸಿ ಅದು. ಆಗ ನಾನು ಏನೇ ಇರಲಿ ಪಾತ್ರಕ್ಕೆ ಬಂದದ್ದು ಪಂಚಾಮೃತ. ಮತ್ತೆ ಇನ್ನೊಂದುಂಟು, ಸೂರ್ಯವಂಶದವರ ಹಾಗೆ ಹುಟ್ಟಿನಿಂದಲೇ ಚಕ್ರವರ್ತಿಯ ನಿರ್ಣಯ ಯಯಾತಿ ಮಹಾರಾಜರ ಕಾಲದಿಂದಲೇ ಹೋಗಿ ಒಂದೋ ಪ್ರಜಾರಂಜಕನಾಗಿ ಪ್ರಜೆಗಳು ಮೆಚ್ಚಿದಂತಹ ವ್ಯಕ್ತಿ ಆಗಬೇಕು. ಇಲ್ಲ, ಯಾವನು ಸಾರ್ವಭೌಮನಾಗಿರ್ತಾನೋ ಅವನು ಮೆಚ್ಚಿದವನಿಗೆ ಕೊಡಬಹುದು. ಹಾಗಾಗಿ ಈ ಸಿಂಹಾಸನ ಅನ್ನೋದು ಹಿರಿಯ ಮಗನಾಗಿ ಹುಟ್ಟಿದವನಿಗೇ ಬರ್ತದೆ ಅಂತ ಹೇಳುವ ಹಾಗೂ ಇಲ್ಲ. ಹಾಗೆಂತ ಹಿರಿಯ ಮಗನಿಗೆ ಇಲ್ಲ ಅಂತಲೂ ಇಲ್ಲ. ಹೇಳಿ ಕೇಳಿ ದ್ವಾಪರ ಯುಗ ಬರಬರ್ತಾ ಎಲ್ಲ ಹೀಗೆ. ಆದುದರಿಂದ ಸಿಕ್ಕಿದ್ದೇನುಂಟು ಇದನ್ನು ದಕ್ಕಿಸಿಕೊಳ್ಳೋದಲ್ಲ, ಸಿಕ್ಕಿದ್ದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದರು ಆ ಗಳಿಸಿದ್ದಿದೆ ಅಲ್ಲ ಅದನ್ನು ನಾಶ ಮಾಡದೆ ಉಳಿಸುವುದಾದರೂ ಬೇಕಾಗ್ತದೆ ಕರ್ತವ್ಯ. ಅದು ಮಾತ್ರ ಅಲ್ಲ, ನನಗೆ ಶಂತನು ಅಂತ ಹೆಸರಿಟ್ಟಿದ್ದಾರೆ. ಹಾಗೊಂದು ಪವಾಡ ನಡೆದಿತ್ತು. ರೋಗಿಯಾಗಲಿ ಅಥವಾ ವಾರ್ಧಕ್ಯ ತುಂಬಿದವನಿರಲಿ ಅಥವಾ ಮಹಾವ್ಯಾಧಿ ಪೀಡಿತನಾಗಲಿ ಸಣ್ಣ ಪ್ರಾಯದಲ್ಲಿ ನನ್ನನ್ನು ಕರ್ಕೊಂಡೋಗಿ ಮುಟ್ಟಿಸ್ತಿದ್ರು ಎಲ್ಲೋ ಅವರನ್ನು. ನಾನು ಮುಟ್ಟಿದ್ದರಿಂದ ಕೆಲವು ಮಹಾವ್ಯಾಧಿಗಳು ನಿವೃತ್ತಿ ಆಗಿದ್ದಾವಂತೆ. ನಾನು ಮುಟ್ಟಿದ್ದರಿಂದ ಕೆಲವರಿಗೆ ರೋಗ ನಿವೃತ್ತಿಯೂ ಆಗಿದೆ, ಮರಣದಿಂದಲೂ ಅವರಿಗೆ ಬಿಡುಗಡೆ ಆಗಿದೆ. ಶಂತನು, ನಾನು ಕೈ ಹಾಕಿ ಮುಟ್ಟಿದಲ್ಲಿ ಎಲ್ಲವರಿಗೂ ಸುಖವನ್ನು ಉಂಟು ಮಾಡುತ್ತೇನೆ ಅಂತ ಬಹುಶಃ ನನ್ನ ಜಾತಕ ತಂದೆಯವರು ಯಾರ ಹತ್ರ ಆದರೂ ಕೇಳಿದ್ರೋ ಏನು. ಹಾಗಾಗಿ ರಾಜನಾದವನು ಹಾಗಿರ್ಬೇಕು. ಹೇಗೆ ಎಲ್ಲರ ದುಃಖ ನಿವೃತ್ತಿ ಮಾಡಿ ಸ್ಪರ್ಶದಿಂದಲೇ ರೋಗ ನಿವೃತ್ತಿಯನ್ನು ಮಾಡುತ್ತಿದ್ದೆ ಅಂತಾದರೆ ಆಡಳಿತ ಬಂದ ಮೇಲೆ ಜನರ ಸಕಲ ದುಃಖ ನಿವೃತ್ತಿಯನ್ನು ನಾನು ಮಾಡತಕ್ಕದ್ದು. ಇಲ್ಲದಿದ್ದರೆ ಶಂತನು ಎಂಬ ಶಬ್ದದ ಅರ್ಥ ನಾನು ತಿಳಿಯಲಿಲ್ಲ ಅಂತ ಆದೀತು. ಈಗ ಸದ್ಯ ಅದರ ಕಡೆಗೇ ಲಕ್ಷ್ಯವನ್ನು ಹಾಕಿ ಹೇಗೂ ಎಲ್ಲಾ ಭಾರವನ್ನು ತಂದೆಯವರು ನನ್ನ ತಲೆ ಮೇಲೆ ಹಾಕಿದ್ದಾರೆ. ನಾನಿನ್ನಿದನ್ನು ಬಿಡಬೇಕಿದ್ದರೆ ನನಗೊಬ್ಬ ಉತ್ತರಾಧಿಕಾರಿಯನ್ನು ಪಡೆದು ಅವನಿಂದ ಭರವಸೆ ಪಡೆದ ಮೇಲೆ ನಿವೃತ್ತನಾಗಬೇಕಷ್ಟೇ ಅಂತ ತೀರ್ಮಾನ ಮಾಡಿದ್ದೇನೆ. ಅಷ್ಟು ಹೊತ್ತಿಗೆ ಕೆಲವರೆಲ್ಲ ಸ್ನೇಹಿತರು ಸ್ವಲ್ಪ ಹೀಗೆ ಸುತ್ತಾಡಿ ಬರೋಣ, ಸ್ವಲ್ಪ ಬೇಟೆ ಆಡೋಣ. ಬೇಟೆ ಅಂದ್ರೆ ನಾವು ಆಡುವಂತಹ ಬೇಟೆ ಕ್ರೀಡೆ, ಅದು ಕ್ರೀಡೆಗೆ ಸಂಬಂಧಿಸಿದ್ದು ಹೊರತು ವ್ಯಸನಕ್ಕೆ ಸಂಬಂಧಿಸಿದ್ದಲ್ಲ. ಹಾಗಾಗಿ ಕೇವಲ ಇದೂ ಒಂದು ನಮ್ಮ ನಾಡಿನ ಕಲೆ ಅಥವಾ ಕ್ರೀಡೆ ಆದದ್ದರಿಂದ ಇದರಲ್ಲಿ ಹಿಂಸೆ ಆಗ್ತದೆ, ಇನ್ನೊಂದಾಗ್ತದೆ, ಮತ್ತೊಂದಾಗ್ತದೆ ಎಂಬುದಿಲ್ಲ. ಕ್ರೀಡೆಯ ಮೇಲೆ ಇನ್ನು ಆಕ್ಷೇಪ ಬರಬಹುದು, ಮುಂದೆ ಪ್ರಾಣಿ ಹಿಂಸೆ ಸಲ್ಲೋದು ಒಂದು. ಸದ್ಯ ನಮ್ಮಲ್ಲಿ ಕ್ಷತ್ರಿಯರಲ್ಲಿ ಇದ್ದಂತಹ ಬಲದೊಡ್ಡ ಕ್ರೀಡೆಯಲ್ಲಿ ಬೇಟೆ. ಇದು ನಾವು ಎಲ್ಲಾ ರಾಜರ ಚರಿತ್ರೆಯಲ್ಲಿಯೂ ಕೇಳ್ತೇವೆ. ಅವರದ್ದು ಏನಾದರೂ ಜೀವನದಲ್ಲಿ ಪರಿವರ್ತನೆ ಅಥವಾ ಜೀವನದಲ್ಲೊಂದು ಹೊಸ ಹುಟ್ಟು ಆದದ್ದಿದ್ರೆ ಕಾಡಿನಲ್ಲಿಯೂ ಬೇಟೆಯಲ್ಲಿ. ಹಿಂದಿನವರ ಕಥೆ ಹಾಗೆ. ಹಾಗಿರುವ ನಾನು ಯಾಕೆ ನಿಷೇಧಿಸಬೇಕು? ಕೆಲವು ಸ್ನೇಹಿತರನ್ನೆಲ್ಲ ಒಟ್ಟು ಕೂಡಿಸಿಕೊಂಡಿದೆ, ಎಲ್ಲ ಹೋಗೋಣ ಬೇಟೆ ಆಡ್ಲಿಕ್ಕೆ ಅಂತ ಹೊರಟಿದ್ದೇನೆ. ಸರಿ, ಬೇಟೆ ಆಡ್ತಾ ಬಂದನೋ ಇಲ್ವೋ? ಓಹೋ, ಇದು ಗಂಗಾ ನದಿಯ ತೀರ, ಇಲ್ಲಿ ಬೇಟೆ ಆಡೋದಕ್ಕೇನು? ಹಾಗಾದ್ರೆ ಸರಿ, ಸ್ನೇಹಿತರು ಎಲ್ಲಿಯೋ ಅಲ್ಲಲ್ಲಿ ಹೋಗಿತ್ತ ಏನೇನೋ ವಿನೋದ ಗೋಷ್ಠಿಗಳನ್ನು ಮಾಡುತ್ತಾ ಹೇಗೂ ಕತ್ತಲೆ ಆಗಲಿ, ಕತ್ತಲೆ ಆಗುವಾಗ ಶಂತನುವಿನಿಂದ ಒಡಗೂಡಿ ಊರಿಗೆ ಹೋಗೋಣ ಅಂತ ಈ ಹೊತ್ತು ಅದಕ್ಕಾಗಿ ಹೊರಟವರು ತಾನೆ. ಹಾಗೆ ನಾನೊಬ್ಬನೇ ಹೀಗೆ ಸುತ್ತಾಡ್ತಾ ಇದ್ದೆ. ಈ ಕಡೆಯಲ್ಲಿ ಗಂಗೆ, ಆಮೇಲೆ ಎಷ್ಟು ಜನ ಮುಳುಗುತ್ತಾರೆ ಗಂಗೆಯಲ್ಲಿ. ವಿಶ್ವಾಸ 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 ಅದಲ್ಲ. ಈ ಗಂಗೆಯನ್ನು ಕಾಣುವಾಗ ನನಗೊಂದು ಸ್ಫೂರ್ತಿ ಹುಟ್ಟೋದು. ನಮ್ಮಲ್ಲಿ ಗಂಗೆ ಹರಿಯುತ್ತಿದೆ ಇಲ್ಲಿ, ಇನ್ನು ಗೋದಾವರಿ ಕಾವೇರಿ ಎಲ್ಲಿಯೋ ದಕ್ಷಿಣಾಪಥದಲ್ಲಿ. ಆದರೆ ಸಾರ್ವತ್ರಿಕವಾಗಿ ಅಖಂಡ ಭಾರತದಲ್ಲಿ ನೀರಿನ ಕುರಿತಾಗಿ ನೆನಪಿಸುವಾಗ ನಮ್ಮ ಹಿರಿಯರು, ಆರ್ಯ ಸಂಸ್ಕೃತಿ ಉಳ್ಳವರು,
ದಕ್ಷಿಣಾಪಥದವರಾಗಲಿ ಅವತರೆಯರಾಗಲಿ ಒಂದು ಸೌಟು ನೀರನ್ನು ಅಂಗೈಗೆ ಹಾಕಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೆಯಸ್ಮಿನ್ ಸನ್ನಿಧಿಂ ಕುರು. ಏನು ಭಾವನೆ! ಹೇಗೆ ನಮ್ಮ ಭಾರತ ದೇಶದಲ್ಲಿ ಪ್ರವಹಿಸುತ್ತಿರುವಂತಹ ಈ ಎಲ್ಲಾ ನದಿಗಳನ್ನು ಒಂದು ಸೌಟು ನೀರಿನಲ್ಲಿ ಅಂಗೈಯಲ್ಲಿ ಹಾಕಿ ಸನ್ನಿಧಿ, ಇದು ಭಾವೈಕ್ಯ. ಇಷ್ಟು ವಿಸ್ತಾರವಾದಂತಹ ಭಾರತ ಖಂಡದ ಒಳಗಿನ ಜೀವಸತ್ವವನ್ನು ಒಂದು ಕಡೆಯಲ್ಲಿ ಅಂದ್ರೆ ಹೇಗೆ ಮಹತ್ತಾದಂತಹ ಈ ತತ್ವವನ್ನು ಅತ್ಯಂತ ಸೂಕ್ಷ್ಮವಾಗಿ ಒಂದು ಕಡೆಗೆ ತಂದು ಹಾಕಿ ಅದರಲ್ಲಿ ಮುಳುಗುತ್ತೇವೆ ಅಥವಾ ಅದನ್ನು ಕುಡಿಯುತ್ತೇವೆ. ಹಾಗಾದರೆ ಈ ಮಂತ್ರಕ್ಕೆ ಅಧಿಷ್ಠಾನ ಈ ಗಂಗೆ ಎಂದಿನಿಂದಲೂ ಪ್ರವಹಿಸ್ತಾ ಇದೆ. ಅದು ಮಾತ್ರವಲ್ಲ, ಇದು ಜೀವನದಿ ಅಂತಲೂ ನಮ್ಮಲ್ಲಿ ವಿಶ್ವಾಸ ಉಂಟು. ಗಂಗಾ ಹೌದು, ಒಳ್ಳೆ ತಂಪಾದ ಗಾಳಿ. ನಾನೇನು ಮುಳುಗಿ ಸ್ನಾನ ಮಾಡ್ತೇನೆ ಅಂತ ಅಲ್ಲ, ಏನಿದೆ? ಯಾರಿದು? ಏನನ್ನು ಕಾಡ್ತಾ ಇದ್ದೇನೆ? ನಾನೇನು ಕನಸನ್ನು ಕಾಣ್ತಾ ಇರುವೇನೆ? ಕನಸು ಕಾಣಬೇಕಾಗಿದ್ರೆ ನನ್ನ ಅಂತಃಕರಣದಲ್ಲಿ ಈ ಕಾಮ ಪ್ರವೃತ್ತಿ ಹುಟ್ಟಿರಬೇಕಲ್ಲ. ಅಲ್ಲ, ನನ್ನ ಕನಸಲ್ಲ ಇದು ಪ್ರತ್ಯಕ್ಷವಾಗಿಯೂ ನೆನಸೆ. ಹಾಗಾದ್ರೆ ನನ್ನ ಇದರಲ್ಲಿ ಪ್ರತ್ಯಕ್ಷರಾದವಳು ಶೃಂಗಾರ ರಸವೇ ಮೈ ಒಡೆದು ಬಂದ ಹಾಗೆ. ಅಲ್ಲ 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 ಅಲ್ಲ, ನಮ್ಮ ಮಟ್ಟಿಗೆ ಇದು ಸತ್ಯವೇ, ಆದರೆ ಪೂರ್ತಿ ಸತ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಪರೂಪವಾದದ್ದು ಇನ್ನಿಲ್ಲ ಅಂತ ಹಾಕಿದ್ದವರು ಹೇಳುವಂತಹದ್ದು ಇದ್ದರೆ ಅದಕ್ಕೆ ಅಪರೂಪ ಅಂತ ಹೇಳಿಸುತ್ತೆ. ಅಪರೂಪ ಪ್ರಪಂಚದಲ್ಲಿ ಇದ್ರೆ ಅದರಲ್ಲಿ ದೈವೀ ಕಳೆ ಹೆಚ್ಚು ಅಂತ ನಾವು ಹಿರಿಯರಿಂದ ಕೇಳಿದ್ದೇವೆ. ದೈವೀ ಸಂಪತ್ತಿ ಅಂತ ಒಂದಿದೆ. ಈ ದೈವೀ ಸಂಪತ್ತಿ ಅಂದ್ರೆ ಏನು? ಅದು ದೇವತೆಗಳ ಕನಸು. ಹೇಗೆ ಮಳೆಯಾಗಲಿ, ಬೆಳೆಯಾಗಲಿ, ಎಲ್ಲರಿಗೂ ಶುಭವಾಗಲಿ, ಹೀಗೆ ದೇವತೆಗಳು ಕನಸು ಕಾಣ್ತಾರೆ. ಅವರು ಕನಸು ಕಂಡರೆ ಅವರಿಗೆ ಅದು ಕನಸಾದರೂ ಈ ಪ್ರಪಂಚದಲ್ಲಿದ್ದಂತಹ ಕೋಟಿ ಕೋಟಿ ಜೀವರಿಗೆ ಅದು ನೆನಸು. ನಮಗೆ ಅದು ಅನುಭವಕ್ಕೆ ಬರ್ತದೆ. ಅವರಿಗೆ ಆ ಕನಸು ಅನುಭವಕ್ಕೆ ಬರುವುದಿಲ್ಲ. ನಮ್ಮ ಕನಸು ಹುಚ್ಚಾಗ್ತದೆ. ಜ್ಞಾನಿಗಳು ದೇವತೆಗಳ ಕನಸು ಅದು ಸತ್ಯವಾಗ್ತದೆ. ಹಾಗಾಗಿಯೇ ಹೇಳ್ತಾರೆ, ಜ್ಞಾನಿಗಳಿಗೆ ಮಹಾಪುರುಷರಿಗೆಲ್ಲ ಸ್ವಪ್ನವೇ ಬೀಳುವುದಿಲ್ಲ ಅಂತ. ಇದ್ರೂ ಇರಬಹುದು. ನಮ್ಮ ಹಾಗಿದ್ದವರಿಗೆ ಸ್ವಪ್ನ ಬೀಳಿಲ್ಲ ಅಂತಾದ್ರೆ ಮನೋರೋಗ ಉಂಟು ಅಂತ ಪರೀಕ್ಷೆ ಮಾಡಬೇಕಂತ. ಕಾರಣ ಏನು? ನಾವು ಮನಸ್ಸಿಗೆ ಅಧೀನ. ಮನಸ್ಸು ನಮ್ಮನ್ನು ಕುಣಿಸೋದು. ದೇವತೆಗಳ ಹಾಗಲ್ಲ, ಅವರು ಮನಸ್ಸನ್ನು ಕುಣಿಸೋದು.
ಆದ ಕಾರಣ ಅವರಿಗೆ ಕನಸು ಬೀಳೋದಿಲ್ಲ. ಮತ್ತೊಂದು, ಜ್ಞಾನಿಗಳಿಗೆ ಏನಾದರೂ ಕನಸು ಬಿದ್ದರೆ ಅದು ಮುಂದೆ ಅವರಿಗೆ ಮಾರ್ಗದರ್ಶಿ ಆಗ್ತದಂತೆ, ಹೀಗೆ ಮಾಡು. ಹಾಗಾಗಿ ಜ್ಞಾನಿಗಳ ಕನಸು ಅವರು ನೆನಸಿನಲ್ಲಿ ಆಚರಣೆಗೆ ತರ್ತಾರೆ, ಅವರಿಗೆ ಕನಸೇ ಪ್ರಮಾಣ ಆಗ್ತದೆ. ನಮ್ಮ ಹಾಗಿದ್ದವರಿಗೆ ಕನಸು ಪ್ರಮಾಣ ಅಲ್ಲ, ಅದು ಪ್ರಮಾದವಾಗ್ತದೆ. ದೇವತೆಗಳು ಕನಸು ಕಂಡ್ರೆ ಅದು ಪ್ರಪಂಚದಲ್ಲಿ ಅವರ ಸಂಕಲ್ಪ ಆಗ್ತದೆ. ಹಾಗೆ ದೇವತೆಗಳ ಕನಸೆ ನನ್ನ ಯಾವತ್ತೂ ನೆನಸಾಗಿ ಸ್ತ್ರೀ ರೂಪದಿಂದ ನನ್ನ ಕಣ್ಣ ಮುಂದೆ ನಿಂತಿರಬಹುದೇ? ಇದು ಒಂದು ವೇಳೆ ಶಂತನುವಿನ ಸ್ಥಿರತೆಯನ್ನು ಪರೀಕ್ಷಿಸುವುದಕ್ಕಿದ್ದಂತಹ ದೈವಮಾಯೆಯೋ ದೇವತೆಗಳ ಕನಸೋ ಅಲ್ಲ, ಅದಲ್ಲ. ಯಾಕೆ? ಇದು ಯಾವುದೋ ಒಂದು ತರದಿಂದ ನನಗೆ ಗೊತ್ತಾಗದೆ ಚೂಪಾದ ಸೂಜಿಯಿಂದ ಎದೆಗೆ ಚುಚ್ಚಿದಂತೆ ಒಮ್ಮೆ ಚುಚ್ಚಿ ಅದು ಅಲ್ಲಿಯೇ ಚೈತನ್ಯ ರೂಪವನ್ನು ಪಡೆದು ವ್ಯಾಪಕವಾಗ್ತದೆ. ಒಂದು ಬಿಂದು ತೈಲವನ್ನು ನಾವು ಸರೋವರದಲ್ಲಿ ಹಾಕಿದರೆ ನಾವು ಹಾಕಿರುವುದು ಬಿಂದು ತೈಲ, ಆಮೇಲೆ ಅದು ಆ ನೀರಿನಲ್ಲಿ ಪಸರಿಸುತ್ತದೆ. ಪಸರಿಸಬೇಕಾಗಿದ್ದರೆ ಹೇಗದು ಜಲದಲ್ಲಿ ಬಿದ್ದಾವಾಗ ಪಸರಿಸುತ್ತದೆ. ಇದೀಗ ಕಾಮನ ಕೂರಂಬಿನ ಮೊನೆ ಅಂತ ಹೆಣ್ಣು, ಇವಳ ಸೌಂದರ್ಯ ನನ್ನ ಹೃದಯಕ್ಕೆ ನಾಟಿದ್ದೆಷ್ಟು ಸೂಜಿಯಲ್ಲಿ. ಆ ನಾಟಿದಂತಹ ಯಾವತ್ತೂ ವೇದನೆ ಅದರಲ್ಲಿ ಚೈತನ್ಯ ಒಡೆದು ಪಸರಿಸ್ತಾ ಇದೆ. ಆದರೆ ಪಸರಿಸುತ್ತಾ ಹೋಗುವಾಗ ಇದು ವೇದನೆ ಆದರೂ ಕೂಡ ಇದು ಹಿತ ಸಂವೇದನೆ ಆಗ್ತದಲ್ಲ. ನಮ್ಮಂಥವರಿಗೆ ಸುಖ ಅಂತಂದ್ರೆ ಏನು? ನಮಗೆ ಹಿತವಾದ ನೋವಿಗೆ ನಾವು ಸುಖ ಅಂತ ಹೇಳೋದು. ಇನ್ನು ಕೆಲವರು ದುಃಖ ಅಂತ ಹೇಳ್ತೇವಲ್ಲ, ದುಃಖ ಯಾವುದು? ಇವನಿಗೆ ಹಿತ ಯಾವುದಾಗೋದಿಲ್ವೋ ಅದು ದುಃಖ. ಆದ ಕಾರಣ ಈ ಸುಖ ದುಃಖ ಅನ್ನೋದು ಕೇವಲ ವೈಯಕ್ತಿಕ. ನನಗೆ ಯಾವುದರಿಂದ ಸುಖವಾಗ್ತದೋ ಅದು ಇನ್ನೊಬ್ಬನಿಗೆ, ನನ್ನ ಸೋದರನಿಗೆ ದುಃಖವಾಗಿದೆ. ಅವನಿಗೆ ಯಾವುದು ಸುಖವಾಗಿ ತೋರ್ತದೋ ಅದು ನನಗೆ ದುಃಖವಾಗಿದೆ. ಅದಕ್ಕೆ ಹೇಳುದು ಜೀವ ಬೇರೆ, ಜೀವ ಭಾವ ಬೇರೆ, ಅಂತಃಕರಣ ಬೇರೆ ಬೇರೆ. ಈಗ ನನ್ನ ಅಂತಃಕರಣದಲ್ಲಿ ಈ ನೋವು ಸುಖವನ್ನು ಕೊಡ್ತಾ ಇದೆ, ಸುಖವನ್ನು ಕೊಡುತ್ತಾ ಇದೆ ಮಾತ್ರ ಅಲ್ಲ, ಚುಚ್ಚಿದವಾಗ ಆಗುವ ನೋವು. ನಾನು ಹೇಳೋದು ಕೇಳಿದ್ದೇನೆ. ನಾವೆಲ್ಲ ಹಾಗೆ, ನಮಗೆಲ್ಲ ಕರ್ಣವೇಷ ಅಂತ ಒಂದಿದೆ ಅಲ್ಲ ನಮ್ಮ ಭಾರತೀಯ ಸಂಸ್ಕಾರದಲ್ಲಿ. ಗಂಡಸಿಗಾಗಲಿ ಹೆಂಗಸಿಗಾಗಲಿ ಕಿವಿ ಚುಚ್ಚುವಾಗವೇ ಯಾರಾದರೂ ಬೆಚ್ಚಿ ಬಿಡ್ತಾರೆ. ಆಮೇಲೆ ಅದರಲ್ಲಿ ಆಭರಣ ಧರಿಸಿದೆ, ಕುಂಡಲವೋ ಅಥವಾ ಇನ್ನೊಂದು ಧರಿಸಿದರೆ ಅದೇ ಒಂದು ಅಲಂಕಾರ ಸಾಧನವಾಗಿ ಯಾರು ನೋಡಿದ್ರು ನಾವು ನಮ್ಮನ್ನೇ ನೋಡೋದಿಲ್ವೇ ಕನ್ನಡಿಯಲ್ಲಿ. ವಜ್ರಾಭರಣ ಇದು ಪ್ರಪಂಚದ ಅನುಭವ. ಹಾಗಾಗಿ ಮೊದಲಿಗೆ ಈ ಚುಚ್ಚುವ ನೋವು ನನ್ನ ಹೃದಯಕ್ಕೆ ಉಂಟಾದರು, ಆಮೇಲೆ ಯಾವುದೋ ದಿವ್ಯವಾದಂತಹ ಈ ಚುಚ್ಚುವಿಕೆಯಿಂದಲೇ ಇದಕ್ಕಿಂತ ಇಮ್ಮಡಿಯಾದಂತಹ ಬೆಲೆಯುಳ್ಳ ಒಂದು ಆಭರಣವನ್ನು ಕಿವಿಯಲ್ಲಿ ಧರಿಸುವವನ ಹಾಗೆ ಮನಸ್ಸು ಹಾಗೆ, ಕಿವಿ ಚುಚ್ಚಿ ಆಗಿದೆ. ಇದು ಆಭರಣವಾಗಿ ನನಗೆ ಸಿಕ್ಕೀತು. ಇದನ್ನು ಧರಿಸಿದರೆ ಹೇಗಾದೀತು ಅಂತ ಮುಂದೆ ಕೇಳಿ ನೋಡು ಅಲ್ವೇ? ಕೇಳಿ ನೋಡು. ಸಂಬೋಧನೆಗೆ ಶಬ್ದ ಸಿಕ್ಕೋದಿಲ್ಲ.
ಸ್ತ್ರೀಯರ ಕುರಿತಾದಂತಹ ಸಂಬೋಧನೆಯಲ್ಲಿ ಹಲವಾರು ಕೇಳುವುದಕ್ಕೂ ರಮ್ಯವಾದದ್ದು, ಹೇಳುವುದಕ್ಕೂ ನಾಲಿಗೆಗೆ ಸವಿಯಾದದ್ದು, ಹೇಳುವವನಿಗೆ ಮಾತ್ರ ಅಲ್ಲ, ಕೇಳಿದವಳಿಗೆ ಮಾತ್ರ ಅಲ್ಲ, ಇದನ್ನು ಮೆಲುಕು ಹಾಕುವವರಿಗೂ ಕೂಡ ರಸ ನಿಷ್ಪತ್ತಿ ಆಗುವಂತಹ ಕೆಲವು ಪದ ಪ್ರಯೋಗ ಇದೆ ನಮ್ಮಲ್ಲಿ. ಆದರೆ ಅದು ಏಕದೇಶೀಯವಾಗ್ತದೆ. ಹೇಗೆ? ಕನ್ನೆ, ಸುಗುಣ ಸಂಪನ್ನೆ ಅಂತ ಹೇಳಿದ್ರೆ ಒಂದೊಂದು ಕಡೆಗೆ ಎಲ್ಲವೂ ಹೌದಾಗಿ ಎಲ್ಲವನ್ನೂ ಮೀರಿದ್ದವಳನ್ನು ಈ ಶಬ್ದದಿಂದ ಕರೆಯುವುದು ಹೇಗೆ? ಕಷ್ಟ ಅದು ನನಗೆ. ಹೇಗೆ? ಮುದ್ದಾದದ್ದೆಲ್ಲ ರತ್ನವಾಗಿರೋದಿಲ್ಲ. ಮುದ್ದಾದದ್ದು ರತ್ನವೇ ಆಗುವುದು, ಮತ್ತೆ ಕೋಮಲವಾದಂತಹದ್ದು ಆಗುವುದು. ಮುದ್ದಾಗಿದೆ. ಅದು ಎಲ್ಲಿಯವರೆಗೆ ಅಂತಂದ್ರೆ ಪ್ರಾಣಿಗಳು ಮರಿ ಇಟ್ಟರು ಕೂಡ ಮರಿಗಳನ್ನು ನೋಡಿ ಹೇಳ್ತೇವೆ, ಎಷ್ಟು ಮುದ್ದಾಗಿದೆ. ಚಿಕ್ಕ ಮಕ್ಕಳನ್ನು ಕಂಡ್ರೆ ಹೇಳ್ತೇವೆ, ಎಷ್ಟು ಮುದ್ದಾಗಿರ್ತದೆ. ಮುದ್ದಾಗಿರುವುದು ಅನ್ನೋದು ಒಂದು ಗುಣ ವಿಶೇಷ. ಮುದ್ದಾದಂತಹ ರತ್ನವೇ ರತ್ನ ಆದರೆ ಇರೋದಕ್ಕೆ ಸಾಧ್ಯ. ಅಥವಾ ಕೆಲವೊಮ್ಮೆ ಮುದ್ದಾದ ರತ್ನ ಉಂಟಾ ಏನು? ಉಂಟು. ನನಗೆ ಗಂಗಾ ತೀರಕ್ಕೆ ಬರುವಾಗ ಪ್ರತ್ಯಕ್ಷ ಅನುಭವ. ನೀನೇ ಹೇಗೆ? ಮುದ್ದು ರನ್ನೆ ಅಂತಂದ್ರೆ ಮೋಹನ್ನೆ. ನನಗೆ ಮೋಹ ಹುಟ್ಟಿದೆ ಅಂತ ಅರ್ಥ ಅಲ್ಲ. ನನ್ನ ಪುಣ್ಯ ಏನು? ಬಹುಶಃ ಪ್ರಪ್ರಥಮವಾಗಿ ನಾನೇ ಕಂಡದ್ದು ನಿನ್ನ. ಇಲ್ಲದಿದ್ರೆ ಮೊದಲು ಕಂಡವರು ಹೇಳಿ ಎಲ್ಲಾ ಶಬ್ದಗಳು ಮುಗಿದು ಮತ್ತೆ ನಾನು ಅದನ್ನೇ ಹೇಳಬೇಕಾಗಿತ್ತು. ಹಾಗಾಗಿ ಮೊದಲಿಗೆ ನಿನ್ನನ್ನು ಈ ಗುಣವಿಶೇಷಣಗಳಿಂದೆಲ್ಲ ಬಣ್ಣಿಸುವಂತಹ ಕವಿ ಅಲ್ಲದಿದ್ರು, ಕವಿ ಹೃದಯದಿಂದ ಸ್ಫುರಿಸಿದ ಸಾಹಿತಿ ಅಲ್ಲದಿದ್ರು, ಅಬದ್ಧವಲ್ಲದೆ ಇದ್ದಂತಹ, ಹೇಳುವವರಿಗೂ ಇಂಪಾಗಿದ್ದಂತಹ ಒಂದು ವೈಖರಿಗೆ ನನಗೊಂದು ಎಡೆ ಸಿಕ್ತು. ಮತ್ತೊಂದುಂಟು, ಈ ಕವಿಗಳಿಗಾದರೂ ಕಾವ್ಯ ಸ್ಫುರಣೆ ಆಗುವುದುಂಟಂತೆ. ಕೆಲವರಿಗೆ ಮನೆಯಲ್ಲಿ ಕೂತರೆ ಕವಿತೆ ಬರುವುದಿಲ್ಲ, ಕೆಲವರಿಗೆ ಬೆಟ್ಟದ ಮೇಲೆ ಹೋದರೆ ಕವಿತೆ ಬರ್ತದೆ, ಕೆಲವರಿಗೆ ಮುಗಿಲು ನೋಡಿದರೆ ಬರ್ತದೆ, ಕೆಲವರಿಗೆ ಸಮುದ್ರ ನೋಡಿದರೆ ಬರ್ತದೆ, ಕೆಲವರಿಗೆ ನದಿ ನೋಡಿದರೆ ಬರ್ತದೆ. ಸತ್ಯಕರಿ ಗಂಗಾ ನದಿಯನ್ನು ನೋಡಿ ಈ ಪರಿಸರದಿಂದ ನನಗೆ ಬಂದಂತಹ ಕಾವ್ಯಾತ್ಮವಾದಂತಹ ವಿಷಯ ಏನು ಗೊತ್ತಾ? ಏನು? ನನಗೆ ಮದುವೆ ಆಗಲಿಲ್ಲ, ನಿನಗೂ ಆಗಿರ್ಲಿಕ್ಕಿಲ್ಲ. ಯಥಾರ್ಥ. ನೀನು ನನ್ನನ್ನು ವರಿಸ್ತೀಯ. ಅಯ್ಯ, ಇಷ್ಟ ಈ ಕೆಲವರು ಹೇಳೋದು ನನ್ನ ಸುಕೃತ, ನನಗದು ಬಿದ್ದು ಸಿಕ್ಕಿದ್ದು ಅಂತ. ಈ ಬಿದ್ದು ಸಿಕ್ಕಿದ್ದು ಅಂದರೆ ಅರ್ಥ ಏನು? ಕೆಳಗಿಂದ ಉದಿಸಿ ಬಂದದ್ದು ಅಂತಲ್ಲ, ಮೇಲಿನಿಂದ ಬಿದ್ದದ್ದು ಅಂತ. ಅದರ ಅರ್ಥ ಏನು? ನನ್ನ ಪುಣ್ಯದಿಂದ ಮೇಲೆ ಇದ್ದದ್ದು ನನ್ನ ಕಾಲ ಬುಡಕ್ಕೆ ಬಿದ್ದು ಸಿಗಿತು. ಇದೇ ಸಂಕಲ್ಪದಲ್ಲಿ ನನಗೂ ಹಾಗೆ ನಿನ್ನ ಬುಡ ಮೇಲೆ ಇರಬೇಕು ಅಂತ. ಮತ್ತೆ ಕೆಳಗಿನಿಂದ ಮೇಲೆ ಬಂದದ್ದಾದ್ರೆ ವೀರವರ ಅರ್ಥವಾಯ್ತು. ನಾನು ಈ ದೇಶದ ಯಾರು ನನ್ನನ್ನು ನೋಡಿ, ನನ್ನ ಬಾಹ್ಯ ಸೌಂದರ್ಯವನ್ನು ನೋಡಿ ಇದರಲ್ಲಿ ಅಂತರ್ಗತವಾಗಿರುವಂತಹ ಯಾವುದೋ ವೈಶಿಷ್ಟ್ಯವನ್ನು ಗುರುತಿಸಿಕೊಂಡು ನನ್ನನ್ನು ಮದುವೆ ಆಗಬೇಕು ಎನ್ನುವಂತಹ ಬಯಕೆ ಬೇರೆ. ಅದಕ್ಕೆ ನಾನು ಇದು ನನಗೆ ಮದುವೆ ಆಗಲಿಲ್ಲ. ಹಾಗಾಗಿ ನಾನು ಯಾರು, ನನ್ನ ಹಿನ್ನೆಲೆ ಏನು ಎನ್ನುವುದಿಲ್ಲ ಅಪ್ರಸ್ತುತ. ಆದ್ರೆ ನಾನು ಮದುವೆ ಆಗಬೇಕಿದ್ರೆ ನಿನ್ನ ಮಾತಿಗೆ ಅನುಮೋದನೆಯನ್ನು ಕೊಡಬೇಕಾಗಿದೆ. ನೀನು ಯಾರು ಅಂತ ಗೊತ್ತಾಗಬೇಕು ಬೇಡ? ನಾನು ಇಲ್ಲಿಯ ರಾಜ, ಚಂದ್ರವಂಶದ ವರ್ತಮಾನ ಕಾಲದ ಚಕ್ರವರ್ತಿ ಅಂತ ಹೇಳ್ತಾರೆ. ಚಕ್ರವರ್ತಿ ಅನ್ನೋದು ನಮ್ಮ ಮನೆತನಕ್ಕಿದ್ದ ಬಿರುದು. ಅದು ಹೋಗಲಿಲ್ಲ ಇನ್ನು, ಅದು ದೊಡ್ಡ ಶ್ರೀ. ಯಾಕೆ ಹೋಗಲಿಲ್ಲ? ಬೇರೊಬ್ಬ ಬರಲಿಲ್ಲ.
ಅಂತೂ ನನ್ನನ್ನು ಮಾತಾಡಿಸೋ ಈ ನಾಡಿನ ದೊರೆ ಶಾಂತನು ಚಕ್ರವರ್ತಿ. ಅದು ಎರಡು ತರ ಹೇಳ್ತಾರೆ, ಎರಡೂ ಸರಿಯೇ. ಅದು ಕೆಲವರು ಶಾಂತನು ಚಕ್ರವರ್ತಿ, ಕೆಲವರು ಶಂತನು ಚಕ್ರವರ್ತಿ. ಶಂತನು ಎರಡಕ್ಕೂ ಅರ್ಥ ಒಂದೇ. ಆದ್ರೆ ನಾನು ಹೆಚ್ಚು ಮೆಚ್ಚೋದು ಶಾಂತನು ಚಕ್ರವರ್ತಿ. ಅಂದ್ರೆ ಊರಿನವರು ಅವರ ಮನೆ ಮಾತನ್ನ ಹೇಳಬೇಕು. ನಮ್ಮ ಚಕ್ರವರ್ತಿ ಯಾವಾಗ ನೋಡಿದ್ರು ಶಾಂತರು. ಆದ ಕಾರಣ ಯಾವಾಗಲೂ ನಾವು ಶಾಂತಿಯಲ್ಲಿದ್ದೇವೆ. ಬರೀ ವಿನೋದಕ್ಕಾಡಿದ್ದು. ನನ್ನನ್ನೇ ನಾನು ಹೊಗಳಿಕೊಳ್ಳೋದು ಒಳ್ಳೆದಾಗುವುದಿಲ್ಲ. ನನ್ನನ್ನು ಹೊಗಳಿಕ್ಕಿದ್ದ ವಿಷಯವನ್ನು ಸದ್ಯ ನಾನು ನಿನ್ನನ್ನೇ ಉದ್ದೇಶಿಸಿ ಮಾತನಾಡಿ ಮುಗೀತಾಗೋ. ನಾನು ಹೆಚ್ಚು ಮಾತನಾಡಲಿಕ್ಕೆ ವ್ಯವಧಾನ ಇಲ್ಲ. ನೀನ್ ನನ್ನನ್ನು ವರಿಸ್ತೀಯ. ವೀರವರ, ನಿನ್ನ ತೀರ್ಥರೂಪರು ನನ್ನ ತೀರ್ಥರೂಪರು ಇದ್ದಿದ್ರೆ ನಾನು ಈಗ ಆಡುವಂತಹ ಮಾತನಾಡುವುದಕ್ಕೆ ಅವಕಾಶ ಇಲ್ವಾಗಿತ್ತು. ಮದುವೆ ಆಗೋಣ. ಚಕ್ರವರ್ತಿಯ ಕರಗ್ರಹಣವನ್ನು ಮಾಡುವುದರಲ್ಲಿ ಏನೋ ಒಂದು ಕೀಳರಿಮೆಯನ್ನು ತಂದುಕೊಳ್ಳುವುದು ನಾನಲ್ಲ. ಆದರೆ ಈ ಗಂಗೆಗೊಂದು ಸ್ವಭಾವ ಉಂಟು. ಯಾರ ಮನೆಯ ಯಾವ ಕೊಳಚೆ ನೀರೇ ಆಗಲಿ ಗಂಗೆಗೆ ಸೇರಿತೋ ಇದು ತೀರ್ಥ ಆಗ್ತದೆ. ಪರಿಷ್ಕಾರಗಳು. ಚಕ್ರವರ್ತಿಯನ್ನು ಒಬ್ಬಳು ಸೇರಿದ್ರೆ ಅವಳು ಯಾವ ಕುಲದವಳು ಎಲ್ಲಿಂದ ಬಂದಳು ಅಂತಲ್ಲ, ಮರು ದಿವಸವೇ ಅವಳನ್ನು ಊರ್ನು ಮಹಾರಾಣಿಯವರು. ಹೌದಾ? ಹಾಗಾಗಿ ಈ ಮದುವೆ ಬೇಡಿಕೆ ಆ ಕಡೆಯಿಂದ ಬಂದದ್ರಿಂದ ನಾನೊಂದು ಸ್ವಾತಂತ್ರ್ಯವನ್ನು ಈಗ ಉಪಯೋಗಿಸಿಕೊಳ್ಳುತ್ತೇನೆ. ಯಾಕೆಂದ್ರೆ ಹೆಣ್ಣಿಗೆ ಕೆಲವು ಇರ್ತದೆ. ಕೆಲವು ಹೆಣ್ಣುಗಳು ಏನು ಕೊಡ್ತಿ ಚಕ್ರವರ್ತಿ ಆದ್ರೆ, ಇನ್ನು ಕೆಲವು ಶ್ರೀಮಂತರ ಹೆಣ್ಣು ಆದರೆ ಎಷ್ಟು ಕೊಡಬೇಕು ಇರ್ತದೆ. ಅದು ಈಗ ಕನ್ಯಾ ಶುಲ್ಕ ಅಂತಲೂ ಉಂಟು, ವರದಕ್ಷಿಣೆ ಅಂತಲೂ ಉಂಟು. ಈಗ ನಿನಗೆ ಹೇಗೆ ನಾನು ಕೊಡ್ಲೋ? ಅದೆರಡೂ ಅಲ್ಲ. ಮತ್ತೆ ನನ್ನ ಅಪೇಕ್ಷೆ ಇಷ್ಟು, ಮದುವೆಯಾದೊಡನೆ ಹೆಣ್ಣಾದವಳು ಅಸ್ವತಂತ್ರಳಾಗ್ತಾರೆ ಅಂತ ಉಂಟಲ್ಲ, ಅದು ಆಗ ಕೂಡದು. ನಿನ್ನ ಕರಗ್ರಹಣವನ್ನು ನಾನು ಮಾಡಿದ ಮೇಲೆ ಕೂಡ ನಾನು ಸಂಪೂರ್ಣ ಸ್ವತಂತ್ರಳು. ಯಾವತ್ತು ನಾನು ಮಾಡುವಂತಹ ಕೃತ್ಯಕ್ಕೆ ನೀನು ಅಡ್ಡಿಯನ್ನು ಒಡ್ಡುತ್ತೀಯೋ ಆವತ್ತು ನಮ್ಮ ಮದುವೆ ಮುರಿದು ಹೋಗ್ತದೆ. ದಾಂಪತ್ಯಕ್ಕೆ ಸಂಬಂಧಿಸಿ ನಾನು ತಿದ್ದುಪಡಿ ಯಾಕೆ ಮಾಡೋದು? ಎಷ್ಟಾದ್ರೂ ನಾನು ಚಕ್ರವರ್ತಿ. ಊರಿ ಚಕ್ರವರ್ತಿ ಆಗಿರುವಾಗ ನನ್ನ ಸರ್ವಸ್ವಾಮ್ಯವನ್ನು ನಿನ್ನ ಕೈಗೆ ನಾನು ಕೊಟ್ರೆ ಅದನ್ನು ನಾನು ಕೇಳೋದು ನಿನ್ನ ಮಟ್ಟಿಗೆ, ನನ್ನ ಸತಿಯಾದ ಮಟ್ಟಿಗೆ. ನಿನ್ನ ಹಿತಚಿಂತಕನೇ ಈ ಪತಿ, ಅದಕ್ಕೆ ವಿರೋಧ ಏನಿಲ್ಲ. ದಾಂಪತ್ಯದಲ್ಲಿ ಸತಿಯಾಗಿ ನೀನು ಏನು ಮಾಡ್ತಿ ನಾನು ಪ್ರಶ್ನೆ ಮಾಡುವುದಿಲ್ಲ. ಕೈ ತಟ್ಟಿ ಭಾಷೆ ಕೊಡಬೇಕು. ಕೈ ತಟ್ಟುವುದು ಮಾತ್ರ ಅಲ್ಲ, ಇದರಲ್ಲಿ ಪಾಣಿಗ್ರಹಣವೂ ಆಯ್ತು. ಇದು ದೇವ ಸಂಕಲ್ಪ. ಪ್ರಥಮ ಗರ್ಭಿಣಿಯಾಗಿರುವಾಗ ನಾನು ಎಷ್ಟು ಸಂತೋಷ ಪಟ್ಟಿದ್ದೆ. ಶ್ರೀಮಂತ ಏನು, ಜ್ಯೇಷ್ಠ ಪುತ್ರನಾಗಲಿ ಜ್ಯೇಷ್ಠ ಪುತ್ರಿಯಾಗಲಿ, ಮದುವೆ ಆದ್ಮೇಲೆ ಯಾವ ಗಂಡಸಿಗೆ ತಂದೆ ಆಗುವುದು ಬೇಡ ಅಂತ ತೋರ್ತದೆ. ಅದು ಮಾತ್ರ ಅಲ್ಲ, ನನಗೆ ಉತ್ತರಾಧಿಕಾರಿ ಬೇಕು. ನನಗೆ ಎಷ್ಟು ಬೇಗ ಸಮರ್ಥನಾದಂತಹ ಉತ್ತರಾಧಿಕಾರಿ ಸಿಗ್ತಾನೆ ಅವನನ್ನು ಉತ್ತರಾಧಿಕಾರಿ ಮಾಡಿ ಉಳಿದ ದಿವಸದಲ್ಲಿ ಇವಳನ್ನೇ ಕೈ ಕೈ ಹಿಡ್ಕೊಂಡು ಹಿಮಾಲಯ ಬದರಿಕಾಶ್ರಮ ವಿಶ್ರಾಂತಿ ಹಾಕೊಳ್ಳಿ. ಪ್ರಸವ ಆಯ್ತು, ನನಗೆ ದಾಸಿಯರು ಬಂದು ಹೇಳ್ತಾರೆ ಮಗುವನ್ನು ಎತ್ತಿಕೊಂಡು ಹೋಗಿ ಇವಳು ನೀರಿಗೆ ಬಿಸಾಡಿದಳು. ಆಚಾರ ಇವಳು ಹೆರದೇ ಇದ್ರೆ ಒಳ್ಳೆದಿತ್ತು. ಯಾಕೆ ಆಡಳಿತ ಮಾಡುವ ನಾನು ಮಾರ್ಯಾರೆ, ನನ್ನ ಆಡಳಿತದಲ್ಲಿ ನನ್ನ ರಾಣಿಯಾದವಳೆ ಹೆತ್ತ ಮಕ್ಕಳನ್ನೆಲ್ಲ ನೀರಿಗೆ ಬೀಸಾಡಿದರೆ ನಾಳೆಗೆ ಯಾರಾದರೂ ನಮ್ಮ ಊರಿನಲ್ಲಿ ಹೆತ್ತು ಮಕ್ಕಳನ್ನು ನೀರಿಗೆ ಬೀಸಾಡಿದರೆ ಕೇಳುವ ನೈತಿಕ ಹಕ್ಕನ್ನೇ ನಾವು ಕಳ್ಕೊಂಡೇವಲ್ಲ ಅಲ್ವಾ? ನಿಮ್ಮ ಮನೆಯಲ್ಲಿ ಬೇಡಿತ್ತು ಅಂತ ತೋರ್ತದೆ. ಈಗ ಸತ್ಯಕ್ಕಾದ್ರೂ ಬೇಡಿತ್ತು ಅಂತ ತೋರ್ತದೆ. ಆ ಪ್ರಾಯದ ಬಿಸಿಯಲ್ಲಿ ಕೆಲವರೆಲ್ಲ ದಾರಿ ತಪ್ಪಿ ಹೋಗಿ ಅದಕ್ಕೆ ಏನ್ ಹೇಳ್ತಾರೆ, ಗಾಂಧರ್ವ ವಿವಾಹ, ಪ್ರೇಮ ವಿವಾಹ. ನಾನು ಮದುವೆ ಆಗೋದು ನನಗಾಗಿ, ಅಪ್ಪನಿಗಾಗಿ ಅಲ್ಲ, ಅಮ್ಮನಿಗಾಗಿ ಹಾಕೊಳ್ಳಿ. ಈಗ ಮಾತಾಡಿಬಿಡ್ಲಿಕ್ಕೆ ಉಪಾಯ ಒಂದಲ್ಲ, 1, 2, 3 ಆದಷ್ಟು ಗುಟ್ಟಿಟ್ಟಿದ್ದೇನೆ ನಾನು. ಯಾಕೆ ಅಂತಃಪುರದಲ್ಲೇ ಇರೋದು, ಹೆತ್ತ ಕೂಡಲೇ ಬಾಣಂತನ ಇವಳು ಮಾಡೋದು, ಮಗುವನ್ನು ಬೀಸಾಡಿ ಗಂಗೆಯಲ್ಲಿ ಮುಳುಗಿ ಬರೋದು, ನಂಜು ಮೀರೋದಿಲ್ಲ. ಇದೀಗ ಒಟ್ಟಿನ ಮೇಲೆ ನನಗೆ ನಂಜು ಮೀರಿತಲ್ಲ. ಈಗ 8ನೇ ಗರ್ಭಿಣಿ ಆದ ಕಾರಣ ಕಾಯ್ತಾ ಇದ್ದೇನೆ. ಹಾಕೊಳ್ಳಿ ಹೆತ್ರ. ಈಗ ಹೋಯ್ ಮಹಾರಾಣಿ, 7 ನೋಡಿ ಸಹಿಸಿದೆ ನಾನು.
ಇದನ್ನು ಹೇಳಿದ್ದು ನನ್ನ ಇಷ್ಟದ ಹಾಗೆ ನಾನು ಇರ್ತೇನೆ, ನನ್ನನ್ನು ಪ್ರಶ್ನಿಸಬಾರದು. ನನ್ನ ಮಗು ನಾನೇ ಸೇರ್ತೇನೆ. ನೀನು ಹೊಳಗೆ ಬಿಸಾಡು. ಇದು ನನ್ನ ಮಗು. ಯಾಕೆ? 8ನೇದು. ಒಂದು ಹೆಣ್ಣು ಹಡದ್ರೆ 8 ಅಷ್ಟಪುತ್ರ ಸೌಭಾಗ್ಯವತಿ ಇವ. ಇನ್ನು ನೀನು ಹಡಿದ್ರು ಅದನ್ನು ಲೆಕ್ಕಕ್ಕೆ ಸರಿದ. ನೋಡು, ನಾಳೆ ನಾನು ಸತ್ರ ನನ್ನ ಬಾಯಿಗೆ ನೀರಿಲ್ಲದೆ ಮಾಡಬೇಡ ನಿನ್ನ. ಮಗು ನಿನಗೆ ನಾನು ಹೊರಟೆ. ಅದ್ಯಾಕೆ? ನಮ್ಮ ಪಣವೇ ಹಾಕಿ. ಹೇಗೆ? ನಾನು ಹೇಳಿದ ಕಾರ್ಯಕ್ಕೆ ಅಡ್ಡಿ ನೀನು ಬಂದೆ ಅಂತಾದ್ರೆ ನಾನು ಹೋಗೋದೆ. ಈಗ ವಿಷಯಕ್ಕೆ ಇದು ಸತ್ಯಕ್ಕಾದ್ರಿ ಅಂತದ್ದು. ನೀನು ಎಲ್ಲೇ ಉಳಿದು ಅಯ್ಯ ಏನು ಮಹಾನುಭಾವ, ನಾನು ಶಾಪಗ್ರಸ್ತಳಾದಂತಹ ಗಂಗೆ. ಶಾಪಗ್ರಸ್ತಳಾದ ಗಂಗೆ? ಎಲ್ಲ ಶಾಪಗ್ರಸ್ತಳಾದಂತಹ ಗಂಗೆ ಈ ಭೂಲೋಕದಲ್ಲಿ ಪುಣ್ಯ ಮಾಡೋದಲ್ಲ. ನೀನು ಶಾಪಗ್ರಸ್ತನೆ. ಮಹಾಭಿಷೇಕ ಎನ್ನುವಂತಹ ರಾಜನಾಗಿದ್ದೆ ನಾನು ಮೊದಲು. ನೀನು ಗಂಗೆ. ಇದೀಗ ಮತ್ತು ಪಾಪ ಮಾಡ್ತಾ ಇದ್ದಲ್ಲ ಮಹಾರಾಜ. ಬ್ರಹ್ಮದೇವನಿಂದ ಬಂದಂತಹ ಶಾಪ. ನಿಮ್ಮ ಹಾಗೆ ನಾನಲ್ಲ ಅಲ್ಲ. ಗಂಗೆ ಆದ್ರಿಂದ ನಾನು ಶಾಪಗ್ರಸ್ತಳಾದರೂ ಉಳಿದ 7 ಮಂದಿಗೆ 8 ಮಂದಿಗೆ ಶಾಪ ನಿವಾರಣೆಗೆ ನನ್ನನ್ನು ಉಪಯೋಗಿಸಿಕೊಳ್ಳುವಂತ ಒಂದು ಅವಕಾಶವನ್ನು ನಾನು ಕಲ್ಪಿಸಿಕೊಟ್ಟಿದ್ದೇನೆ. ಮೊದಲನದು ಪುಣ್ಯ ಹೆಚ್ಚು ಉಂಟು. ಅಷ್ಟವಸುಗಳು ಇವರು ವಸಿಷ್ಠರ ಶಾಪಕ್ಕೊಳಗಾದವರು. ನಿನ್ನ ಹೊಟ್ಟೆಯಲ್ಲಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಆ ಮೂಲಕವಾಗಿ ಶಾಪದಿಂದ ನಿವೃತ್ತರಾಗಿ 7 ಮಂದಿ ಹೋಗಿ ಆಯ್ತು. ಬಹಳ ಸಂತೋಷ. ಯಾಕೆ ಸಂತೋಷ ಆಯ್ತು? ಬೇರೆ ಯಾಕೂ ಅಲ್ಲ. ಈ ಮಗನನ್ನು ನನಗೆ ನೀನು ಬಿಡ್ತಿ. ಖಂಡಿತ. ನನಗೊಂದು ಹೆಮ್ಮೆಯನ್ನು ತಗೋತನು. ಎಲ್ಲರ ಪಾಪವನ್ನು ತೊಳೆಯುವಂತಹ ಗಂಗೆ ಅವಳಿಗೆ ಬಂದ ಶಾಪವನ್ನು ತೊಳೆಯಲಿಕ್ಕೆ ನಮ್ಮ ಮನೆತನಕ್ಕೆ ಸೇರಿದ್ರು. ಅದು ನಮಗೊಂದು ದೊಡ್ಡ ಹೆಸರಲ್ಲ. ಅಲ್ಲಿಗೆ ನಿನ್ನ ಶಾಂತನು ಹೆಸರು ಸಾರ್ಥಕ ಆಯ್ತು. ಹಾಗಾದ್ರೆ ಈ ಮಗನನ್ನು ನನಗೆ ಕೊಡುವುದಿಲ್ಲ. ಈ ಮಗನನ್ನು ನಾನು ಕರೆದುಕೊಂಡು ಹೋಗಿ ವಿದ್ಯಾಭ್ಯಾಸ ಕೊಟ್ಟು ಅವನಿಗೆ 8ನೇ ವರ್ಷ ಪ್ರಾಯ ಆದಾಗ ಪೂರ್ಣ ವಿದ್ಯಾವಂತನಾಗಿ ನಿನಗೆ ಒಪ್ಪಿಸಿಕೊಡ್ತೇನೆ. ಹಾಗಾದ್ರೆ ಈ ಗಂಗಾ ಶಾಪ ಅನ್ನೋದು ಬಾಕಿದವರಿಗೆ ಶಾಪ ಅಲ್ಲ, ಅನುಗ್ರಹ, ಉದ್ಧಾರ. ಭಗೀರಥ ಪಿತೃಗಳ ಉದ್ಧಾರಕ್ಕಾಗಿ ನಿನ್ನನ್ನು ಇಳಿಸಿದ, ನಮ್ಮ ಚಂದ್ರವಂಶದ ಉದ್ಧಾರಕ್ಕಾಗಿ ನೀನು ಶಾಪಗ್ರಸ್ತಳಾಗಿ ಬ್ರಹ್ಮ ಸಂಕಲ್ಪ. ಬ್ರಹ್ಮ ದೊಡ್ಡವ. ಪ್ರಜಾಪತಿಗೆ ನಮಸ್ಕಾರ.